ನೀವು ಪತ್ರಕರ್ತರಾಗೋ ಆಸೆ ಇದೆಯಾ? ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು. ಇದು ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ 5 ಸ್ಟಾರ್ ರೇಟೆಡ್ ಕೋರ್ಸ್. ಯಾವುದೇ ಡಿಗ್ರಿ ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು. ಜರ್ನಲಿಸಂ ಡಿಗ್ರಿಯನ್ನೇ ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು. ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡಿಬಹುದು, ಜಾಯಿನ್ ಕೂಡ ಆಗ್ಬೋದು. ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಆತ ಭಾರತ ಕಂಡ ಅತ್ಯಪರೂಪದ ಚಕ್ರವರ್ತಿ. ಇತಿಹಾಸಕಾರರಿಂದ ಹಿಡಿದು ಜನಸಾಮಾನ್ಯರ ತನಕ ಎಲ್ಲರ ಬಾಯಿಯಿಂದ ಮಹಾಶಯ ಅಂತ ಕರೆಸ್ಕೊಂಡ ಆತ ವೀರನಾದರೂ ಆಕ್ರಮಣಕಾರಿಯಾಗಿರಲಿಲ್ಲ, ಅನಕ್ಷರಸ್ಥನಾದರೂ ಅಜ್ಞಾನಿಯಾಗಿರಲಿಲ್ಲ, ಆಧ್ಯಾತ್ಮಿಯಾದರೂ ಮತಾಂಧನಾಗಿರಲಿಲ್ಲ. ಇಡೀ ಭಾರತದ ಇತಿಹಾಸದಲ್ಲಿ ಆತನಷ್ಟು ಧರ್ಮ ಸಹಿಷ್ಣು, ರಾಜಕೀಯ ನಿಪುಣ ಮತ್ತೊಬ್ಬ ಮುಸ್ಲಿಂ ದೊರೆ ಇರಲೇ ಇಲ್ಲ ಅಂತ ಬರೀತಾರೆ ಕೆಲ ಇತಿಹಾಸಕಾರರು. ಸ್ನೇಹಿತರೆ, ನಾವಿವತ್ತು ನೋಡೋಕೆ ಹೊರಟಿರೋದು ಅದೇ ರಾಜನ ಬಗ್ಗೆ. ಭಾರತದ ಇತಿಹಾಸದಲ್ಲಿ ತನ್ನ ವಿಶಿಷ್ಟ ಹಾಗೂ ಉದಾತ್ತ ಗುಣಗಳಿಂದ ಉನ್ನತ ಸ್ಥಾನ ಪಡೆದುಕೊಂಡಿರೋ ಚಕ್ರವರ್ತಿಯ ಬಗ್ಗೆ. ಅವರ ಹೆಸರು ಅಕ್ಬರ್, ಜಲಾಲುದ್ದೀನ್ ಅಕ್ಬರ್ ಅಥವಾ ಅಕ್ಬರ್ ದಿ ಗ್ರೇಟ್, ಕನ್ನಡದಲ್ಲಿ ಅಕ್ಬರ್ ಮಹಾಶಯ. ಇವರನ್ನೇ ಈಗ ಬಿಜೆಪಿ ತನ್ನ G20 ಮ್ಯಾಗಝಿನ್ ನಲ್ಲಿ, ಕೇಂದ್ರದ ಮೋದಿ ಸರ್ಕಾರ ತಂದಿರೋ G20 ಮ್ಯಾಗಝಿನ್ ನಲ್ಲಿ, ಬಿಜೆಪಿ ಸರ್ಕಾರ ತಂದಿರೋ G20 ಮ್ಯಾಗಝಿನ್ ನಲ್ಲಿ ಪ್ರಜಾಪ್ರಭುತ್ವವಾದಿ ಹಾಗೂ ಶಾಂತಿಯ ಪ್ರತಿಪಾದಕ ಅಂತ ಹೊಗಳಿ ಅಟ್ಟಕ್ಕೇರಿಸಿರೋದು. ಹಾಗಾದ್ರೆ ಮೊಘಲರು ಕೂಡ ಹೊರಗಿನಿಂದ ಬಂದವರು, ಅವರ ಆಳ್ವಿಕೆ ಕೂಡ ಭಾರತದ ಗುಲಾಮಗಿರಿಯ ಅವಧಿನೇ ಅಂತ ಸಾರಿ ಸಾರಿ ಹೇಳುವ ನರೇಂದ್ರ ಮೋದಿ ಸರ್ಕಾರ, ಬಿಜೆಪಿ, ಇವರೆಲ್ಲರೂ ಕೂಡ ಅಕ್ಬರನ್ನ ಹೊಗಳ್ತಿರೋದು ಯಾಕೆ? ಅಕ್ಬರ್ ನಿಜಕ್ಕೂ ಗ್ರೇಟಾ? ಯಾವ ರೀತಿ ಗ್ರೇಟ್? ಅದೆಲ್ಲವನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಅಕ್ಬರ್ ದಿ ಗ್ರೇಟ್ ಅಥವಾ ಜಲಾಲುದ್ದೀನ್ ಮಹಮ್ಮದ್ ಅಕ್ಬರ್ ಮೊಘಲ್ ರಾಜವಂಶಕ್ಕೆ ಸೇರಿದ ಚಕ್ರವರ್ತಿ. ಸಾಮಾನ್ಯವಾಗಿ ಮೊಘಲ್ ಆಡಳಿತ, ತುಘಲಕ್ ಆಡಳಿತ ಅಂತ ಚರ್ಚೆ ಆದಾಗಲೆಲ್ಲ ಹೆಚ್ಚಿನ ರಾಜರ ಬಗ್ಗೆ ನಾವು ಸಿಕ್ಕಾಪಟ್ಟೆ ವಿವಾದಾಸ್ಪದ ಅಭಿಪ್ರಾಯಗಳನ್ನೇ ನೋಡ್ತೀವಿ. ಅವರ ಚರಿತ್ರೆ ತೆಗೆದಾಗ ಸುಮಾರು ಕಡೆ ಕ್ರೂರತ್ವದ ನೆರಳುಗಳು ಕಾಣುತ್ತೆ. ಧರ್ಮಾಂಧತೆ, ಕ್ರೂರ ಆಡಳಿತ ಪದ್ಧತಿ, ಚಿತ್ರ ವಿಚಿತ್ರ ನಡವಳಿಕೆಗಳು, ಸಾಮಾನ್ಯ ಜನರ ಮೇಲೆ ದಬ್ಬಾಳಿಕೆ, ಅಮಾನುಷ ವ್ಯಕ್ತಿತ್ವ, ಪಕ್ಷಪಾತ ಇಂಥವುಗಳನ್ನ ಜಾಸ್ತಿ ಕಾಣ್ತೀವಿ. ವಿಶೇಷವಾಗಿ ಔರಂಗಜೇಬ್ರಂತಹ ಚಕ್ರವರ್ತಿಗಳ ಬಗ್ಗೆ ನೋಡಬೇಕಾದ್ರೂ ಕೂಡ. ಆದರೆ ಅಕ್ಬರ್ ಆ ಎಲ್ಲ ಆರೋಪಗಳಿಗಿಂತ ಹೊರತಾಗಿದ್ದಾರೆ. ಇದೇ ಕಾರಣಕ್ಕೆ ಬಿಜೆಪಿಯವರು ಕೂಡ ಅಕ್ಬರ್ ಮಹಾನ್ ಚಕ್ರವರ್ತಿ ಅಂತ ಮೊದಲ ಬಾರಿ ಕೊಂಡಾಡಿದ್ದಾರೆ. ಬಿಜೆಪಿ ಅಂತಲ್ಲ, ಪಕ್ಷಾತೀತವಾಗಿ ಅಥವಾ ಯಾವುದೇ ಸಂಪ್ರದಾಯವನ್ನ ಪಾಲಿಸುವವರು ಕೂಡ ಅಕ್ಬರ್ ಬಗ್ಗೆ ಹೆಚ್ಚಿನ ಜನ ಒಳ್ಳೆ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಇತಿಹಾಸಕಾರ ಸ್ಮಿತ್ ಅವರು ಅಕ್ಬರ್ ಕುರಿತು ಏನ್ ಬರೀತಾರೆ ಅಂದ್ರೆ, ಆತ ಹುಟ್ಟಿನಿಂದಲೇ ಮಾನವೀಯ ದೊರೆಯಾಗಿದ್ದ ಅಂತ ಕರೀತಾರೆ. ಹಾಗಿದ್ರೆ ಅಕ್ಬರ್ ಅಂಥದ್ದೇನ್ ಮಾಡಿದ್ರು? ಇವ್ರನ್ನ ಗ್ರೇಟ್ ಅಂತ ಕರೆಯೋದು ಯಾಕೆ? ಅಕ್ಬರ್ ಜೀವನ ಹೇಗಿತ್ತು? ಅಕ್ಬರ್ ತಮ್ಮ ಕೊನೆಗಾಲದಲ್ಲಿ ಅನುಭವಿಸಿದ ಕಷ್ಟವಾದರೂ ಎಂತಹದ್ದು? ಜನ್ಮ ಕೊಟ್ಟ ಮಗನೇ ಅಕ್ಬರ್ ಅಂತಹ ದಿ ಗ್ರೇಟ್ ಅಂತ ಕರೆಸಿಕೊಂಡ ರಾಜನನ್ನ ಕಡೆ ದಿನಗಳಲ್ಲಿ ಸೆರೆವಾಸಕ್ಕೆ ತಳ್ಳಿದ್ಯಾಕೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಕಷ್ಟದಲ್ಲೇ ಬೆಳೆದಿದ್ದ ಅಕ್ಬರ್. ಸ್ನೇಹಿತರೆ, ಅಕ್ಬರ್ ಪೂರ್ಣ ಹೆಸರು ಅಬ್ದುಲ್ ಫಥಾ ಜಲಾಲುದ್ದೀನ್ ಮಹಮ್ಮದ್ ಅಕ್ಬರ್ ಅಂತ. ಹುಟ್ಟಿದ್ದು ಅಕ್ಟೋಬರ್ 15, 1542ರಲ್ಲಿ ಇವತ್ತಿನ ಪಾಕಿಸ್ತಾನದ ವ್ಯಾಪ್ತಿಯಲ್ಲಿ ಬರುವ, ಅಂದಿನ ಅಖಂಡ ಭಾರತದಲ್ಲಿ ಬರ್ತಾ ಇದ್ದ ಅಮರ್ ಕೋಟ್ನಲ್ಲಿ. ಇದು ಈಗ ಸಿಂಧ್ ಪ್ರಾವಿನ್ಸ್ನಲ್ಲಿ ಬರುತ್ತೆ, ಪಾಕಿಸ್ತಾನದಲ್ಲಿ. ಅವತ್ತಿಗೆ ಸೋದಾ ರಜಪೂತರ ಅಧೀನಕ್ಕೆ ಒಳಪಟ್ಟಿದ್ದ ಈ ಪ್ರಾಂತ್ಯಕ್ಕೆ ಅಕ್ಬರ್ ತಂದೆ ಹುಮಾಯೂನ್ ವಲಸೆ ಬರ್ತಾನೆ. ದಿಲ್ಲಿಯ ಗದ್ದುಗೆಯಲ್ಲಿ ಮೆರೆಯಬೇಕಿದ್ದ ಹುಮಾಯೂನ್ ಶೇರ್ ಶಾ ಸೂರಿಯಿಂದಾಗಿ ರಾಜ್ಯವನ್ನು ಕಳ್ಕೊಂಡು ತನ್ನ ಹೆಂಡತಿ ಪರಿವಾರ ಸಮೇತ ರಜಪೂತರ ಅಮರ್ ಕೋಟೆಯಲ್ಲಿ ಆಶ್ರಯ ಪಡಿತಾನೆ. ಅಲ್ಲೇ ಅಕ್ಬರ್ನ ಜನನ ಕೂಡ ಆಗುತ್ತೆ. ಆದರೆ ಅಕ್ಬರ್ನನ್ನ ಕಾಬೂಲ್ನಲ್ಲಿರೋ ತಮ್ಮ ಸಂಬಂಧಿಕರ ಮನೆಗೆ ಕಳಿಸಲಾಗುತ್ತೆ. ಅಕ್ಬರ್ಗೆ ಬಾಲ್ಯದ ದಿನಗಳು ತುಂಬ ಚೆನ್ನಾಗೇನಿರಲಿಲ್ಲ. ಗುಪ್ತವಾಗಿ ಜೀವನ ಮಾಡಬೇಕಾಗಿದ್ದ ಅಕ್ಬರ್ ವಿದ್ಯಾಭ್ಯಾಸ ಹಾಗೂ ಇತರೆ ತರಬೇತಿಗಳಿಂದ ವಂಚಿತರಾಗ್ತಾರೆ. ಆದರೆ ಕೆಲವೇ ವರ್ಷಗಳಲ್ಲಿ ರಾಜ್ಯ ಭ್ರಷ್ಟನಾಗಿ ಅಲಿತಾ ಇದ್ದ ಹುಮಾಯೂನ್ ಮತ್ತೆ ಅಧಿಕಾರವನ್ನು ದಕ್ಕಿಸಿಕೊಳ್ತಾನೆ.
ಕೆಲ ವರ್ಷಗಳ ನಂತರ ಅಂದರೆ ತಂದೆ ಹುಮಾಯೂನ್ ಅರಮನೆಯ ಮೆಟ್ಟಿಲಿನಿಂದ ಬಿದ್ದು ಸತ್ತ ನಂತರ ಅಕ್ಬರ್ ಅಧಿಕಾರಕ್ಕೆ ಬರ್ತಾರೆ. ಆಗ ಅಕ್ಬರ್ಗೆ ಕೇವಲ 14 ವರ್ಷ ವಯಸ್ಸು. ಹೀಗಾಗಿ ಬೈರಾಮ್ ಖಾನ್ ಅನ್ನೋ ಸೇನಾಧಿಕಾರಿ ಮೊಘಲ್ ರಾಜ್ಯದ ರಾಜ ಪ್ರತಿನಿಧಿಯಾಗಿ ಆಡಳಿತವನ್ನು ತಾನು ನಿಯಂತ್ರಣ ಮಾಡ್ತಾ ಇರ್ತಾನೆ. ಆದರೆ 1560ರಲ್ಲಿ ಅಕ್ಬರ್ ಸ್ವತಂತ್ರನಾಗಿ ತಾನೇ ಆಡಳಿತ ಮಾಡೋಕೆ ಶುರು ಮಾಡೋದಾಗಿ ಹೇಳಿ ಬೈರಾಮ್ ಖಾನ್ನನ್ನು ಪಕ್ಕಕ್ಕೆ ಸರಿಸಿ ತಾನೇ ತನ್ನ 14ನೇ ವಯಸ್ಸಿಗೆ ಪಟ್ಟಕ್ಕೆ ಬರ್ತಾರೆ. 1605 ತನಕ ಅಂದರೆ ಭರ್ತಿ 49 ವರ್ಷಗಳ ಕಾಲ ಮೊಘಲ್ ಸಾಮ್ರಾಜ್ಯದ ಚಕ್ರವರ್ತಿಯಾಗಿ ಆಡಳಿತ ಮಾಡ್ತಾರೆ. ಆದರೆ ಕೊನೆಯ ಒಂದಷ್ಟು ವರ್ಷಗಳಲ್ಲಿ ಅವರು ಅಧಿಕಾರದಿಂದ ದೂರ ಉಳಿಬೇಕಾಗತ್ತೆ. ಮಗ ಜಹಾಂಗೀರ್ನ ಕಾರಣಕ್ಕೆ. ಮಹಾನ್ ಸೈನಿಕನಾಗಿದ್ದ ಅಕ್ಬರ್ ರಾಜ ಯಾವಾಗಲೂ ವಿಜಯ ಪಡೆಯೋ ಉದ್ದೇಶವನ್ನು ಹೊಂದಿರಬೇಕು, ಇಲ್ಲ ಅಂದರೆ ನೆರೆಹೊರೆಯವರು ಸುಮ್ಮನಿದ್ರೂ ದಾಳಿ ಮಾಡ್ತಾರೆ ಅನ್ನೋದು ಅಕ್ಬರ್ನ ಅಭಿಪ್ರಾಯವಾಗಿತ್ತು ಅಂತ ಅವರ ಸಮಕಾಲೀನ ಇತಿಹಾಸಕಾರರು ಬರೀತಾರೆ. ಹೀಗಾಗಿ ಅಕ್ಬರ್ ಅಧಿಕಾರ ಇದ್ದಷ್ಟು ಯುದ್ಧ ಮಾಡಿ ತನ್ನ ಸಾಮ್ರಾಜ್ಯದ ಗಡಿಗಳನ್ನು ವಿಸ್ತಾರ ಮಾಡಿಕೊಂಡೇ ಹೋದರು. ಆದರೆ ಇತಿಹಾಸಕಾರರು ಹೇಳುವ ಪ್ರಕಾರ ಆತ ವೀರನಾದರೂ ಸುಮ್ಮನೆ ದಾಳಿ ಮಾಡ್ತಾ ಇರಲಿಲ್ಲ. ತಮ್ಮ ಸಾಮಂತ ರಾಜ್ಯಗಳಲ್ಲಿ ಅಥವಾ ಬೇರೆ ರಾಜ್ಯದವರಿಂದ ತನಗೆ ಅಪಾಯ ಇದೆ ಅಂದಾಗ ಮಾತ್ರ ಆತ ಯುದ್ಧ ಭೂಮಿಗೆ ಧುಮುಕ್ತಾ ಇದ್ದ ಅಂತ ಇತಿಹಾಸಕಾರರು ಹೇಳ್ತಾರೆ. ಇನ್ನು ಕೆಲವರು ಈತ ಮಹಾನ್ ಸಾಮ್ರಾಜ್ಯಾಕಾಂಕ್ಷಿಯಾದ ಕಾರಣ ತನ್ನ ಸಾಮ್ರಾಜ್ಯ ವಿಸ್ತರಣೆಗಾಗಿಯೇ ಅನೇಕ ಯುದ್ಧಗಳನ್ನು ಮಾಡಿದ್ದ ಅಕ್ಬರ್ ಅಂತಲೂ ಹೇಳ್ತಾರೆ. ಒಟ್ಟಿನಲ್ಲಿ ಓವರಾಲ್ ಒಪಿನಿಯನ್ ಏನು ಅಂದರೆ ಅಕ್ಬರ್ ಒಬ್ಬ ಮೆಚೂರ್ಡ್ ಕಿಂಗ್ ಅಂತ, ರಕ್ತ ಪಿಪಾಸು ಅಲ್ಲ ಅಂತ. ಒಟ್ಟಿನಲ್ಲಿ ಅಧಿಕಾರಕ್ಕೆ ಬಂದ ಮೊದಲಲ್ಲೇ ತಮ್ಮ ವಿರೋಧಿಗಳ ವಿರುದ್ಧ ಯುದ್ಧ ಸಾರಿದ ಅಕ್ಬರ್ ಮೊದಲು ಪಂಜಾಬ್ನ ಮೇಲೆ ದಂಡೆತ್ತಿ ಹೋಗ್ತಾರೆ. ಆಗ ಅಕ್ಬರ್ ಜೊತೆಗೆ ಬೈರಾಮ್ ಖಾನ್ ಕೂಡ ಇರ್ತಾನೆ. ಇದೇ ಸಂದರ್ಭಕ್ಕೆ ಆ ಕಡೆ ಬಂಗಾಳವನ್ನು ಆಳ್ತಾ ಇದ್ದ ಅಫ್ಘನಿ ರಾಜ ಆದಿಲ್ ಶಾನ ಪ್ರಧಾನಮಂತ್ರಿ ಹೇಮು ಮೊಘಲರ ಸಾಮ್ರಾಜ್ಯವನ್ನು ಕೈವಶ ಮಾಡಿಕೊಳ್ಳೋಕೆ ಮುಂದಾದ. ತನ್ನ ಬಳಿ ಇದ್ದ ಅಫ್ಘನಿ ಮತ್ತು ರಜಪೂತ ಸೇನಾಧಿಕಾರಿಗಳನ್ನು ಸೇರಿಸಿಕೊಂಡು ದಿಲ್ಲಿ ಹಾಗೂ ಆಗ್ರಾಗಳನ್ನು ಮುತ್ತಿದ್ದ. ಹೀಗಾಗಿ ಅಕ್ಬರ್ ಹಾಗೂ ಹೇಮುವಿನ ನಡುವೆ ಪಾಣಿಪತ್ ಅನ್ನೋ ಕಡೆ ಯುದ್ಧ ಆಯಿತು. ಮೊಘಲರ ಸೇನೆ ಹೂಡಿದ ಬಾಣಕ್ಕೆ ಕಣ್ಣು ಕಳೆದುಕೊಂಡ ಹೇಮು ಅಲ್ಲೇ ಪ್ರಜ್ಞೆ ತಪ್ತಾನೆ. ಬಳಿಕ ಅವನನ್ನು ಕೊಲ್ಲಲಾಗುತ್ತೆ. ಆತನನ್ನು ಬೈರಾಮ್ ಖಾನ್ ಕೊಂದನೋ ಅಥವಾ ಅಕ್ಬರ್ ಸಾಯಿಸಿದ್ದೋ ಅನ್ನೋದ್ರ ಬಗ್ಗೆ ಇತಿಹಾಸಕಾರರಲ್ಲಿ ಭಿನ್ನಾಭಿಪ್ರಾಯ ಇದೆ. ಅದಾದ ನಂತರ ಅಕ್ಬರ್ ಸೇನೆ ಮಾಳ್ವಾ ರಾಜ್ಯವನ್ನು ಮುತ್ತಿಗೆ ಹಾಕುತ್ತೆ, ಅದನ್ನು ವಶಕ್ಕೆ ಪಡೆಯುತ್ತೆ. ಇದಾದ ನಂತರ 1964ರಲ್ಲಿ ಗೊಂಡ್ವಾನ ರಾಜ್ಯದ ಮೇಲೆ ದಾಳಿ ಮಾಡಲಾಗುತ್ತೆ. ಅಲ್ಲಿ ರಾಣಿ ದುರ್ಗವತಿ ತನ್ನ ಮಗ ವೀರ ನಾರಾಯಣನ ಹೆಸರಲ್ಲಿ ಆಳ್ವಿಕೆ ಮಾಡ್ತಾ ಇದ್ರು. ಖುದ್ದು ತಾನೂ ಯುದ್ಧದಲ್ಲಿ ಭಾಗವಹಿಸಿದ್ದ ದುರ್ಗವತಿ ಕದನ ರಂಗದಲ್ಲೇ ಪ್ರಾಣ ಬಿಟ್ರು. ಹೀಗೆ ಗೊಂಡ್ವಾನ ಕೂಡ ಅಕ್ಬರ್ ವಶವಾಗುತ್ತೆ. ಅನಂತರ ಅಕ್ಬರ್ ಗುಜರಾತನ್ನು ವಶಪಡಿಸ್ಕೊಳ್ತಾರೆ. ಅಲ್ಲಿನ ರಾಜ ಮುಜಾಫರ್ ಶಾ ಸೋತಾಗ ಫತೇಪುರ್ ಸಿಕ್ರಿ ಅನ್ನೋ ಹೊಸ ರಾಜಧಾನಿಯನ್ನು ನಿರ್ಮಾಣ ಮಾಡ್ತಾರೆ. ಇದಾದ ಬಳಿಕ ಅಕ್ಬರ್ ಅನೇಕ ರಜಪೂತ ರಾಜರ ಮೇಲೆ ದಾಳಿ ಮಾಡ್ತಾರೆ. ಕೆಲವರು ಅಕ್ಬರ್ಗೆ ಶರಣಾದರೆ ಕೆಲವರು ಸೋತು ರಾಜ್ಯವನ್ನು ಒಪ್ಪಿಸ್ತಾರೆ. ಆದರೆ ಅಕ್ಬರ್ರ ಈ ದಿಗ್ವಿಜಯಗಳಲ್ಲಿ ಮೇವಾರ್ದು ತುಂಬ ವಿಶೇಷವಾದ ಅಧ್ಯಾಯ. ಮೇವಾರ ಮಾತ್ರ ಅಕ್ಬರ್ ಆಧಿಪತ್ಯಕ್ಕೆ ಬರೋದೇ ಇಲ್ಲ. ಹೀಗಾಗಿ ರಾಣಾ ಪ್ರತಾಪ್ ಸಿಂಗ್ ಆಳ್ತಾ ಇದ್ದ ಮೇವಾರ್ ರಾಜ್ಯದ ಮೇಲೆ ಅಕ್ಬರ್ ಸೇನೆ ಪದೇ ಪದೇ ದಾಳಿ ಮಾಡ್ತಾ ಇರುತ್ತೆ. ಉದಯ್ ಸಿಂಗ್ ಮತ್ತು ಆತನ ಮಗ ರಾಣಾ ಪ್ರತಾಪ್ ಸಿಂಗ್ ತನ್ನ ಅಂತ್ಯಕಾಲದ ತನಕ ಅಕ್ಬರ್ ಸೇನೆ ಜೊತೆ ಹೋರಾಡ್ತಾನೆ ಇರ್ತಾರೆ. ಹಲವು ಯುದ್ಧಗಳಲ್ಲಿ ಅಕ್ಬರ್ ಸೇನೆಯನ್ನು ರಾಣಾ ಪ್ರತಾಪರ ಸೇನೆ ಹಿಮ್ಮೆಟ್ಟಿಸಿರುತ್ತೆ. ರಾಣಾ ಪ್ರತಾಪರು ಬದುಕಿರೋ ತನಕ ಅಕ್ಬರ್ಗೆ ಮೇವಾರನ್ನ ವಶಪಡಿಸಿಕೊಳ್ಳುವಕ್ಕೆ ಆಗೇ ಇರಲಿಲ್ಲ ಅನ್ನೋದು ಗಮನಿಸಲೇಬೇಕಾದ ಸಂಗತಿ. ಆದರೆ ಕೊನೆಯದಾಗಿ ಮೇವಾರ ಕೂಡ ಅಕ್ಬರ್ ಅಧೀನಕ್ಕೆ ಬರುತ್ತೆ. ರಣರಂಗದಲ್ಲಿ ರಜಪೂತರ ಶೌರ್ಯವನ್ನು ಕಂಡ ಅಕ್ಬರ್ ದಿಗ್ಭ್ರಮೆಗೊಳಗಾಗ್ತಾರೆ. ಅವ್ರ ಜೊತೆ ಉತ್ತಮ ಸಂಬಂಧವನ್ನು ಹೊಂದೋಕೆ ಮುಂದಾಗ್ತಾರೆ. ಜೈಪುರ ರಾಜ ಬಿಹಾರಿ ಮಲ್ಲನ ಪುತ್ರಿ ಜೋಧಾಬಾಯಿಯನ್ನ ಅಕ್ಬರ್ ಮದುವೆಯಾಗಿ ರಜಪೂತರೊಂದಿಗೆ ಉತ್ತಮ ಸಂಬಂಧವನ್ನು ಏರ್ಪಡಿಸ್ಕೊಳ್ತಾರೆ. ಜೋಧಾಬಾಯಿ ವಿಚಾರಕ್ಕೆ ಬಂದಾಗ ಹಲವು ವಾದಗಳ ಪ್ರಕಾರ ಜೋಧಾಬಾಯಿ ಅಂತ ಹೇಳಲಾಗುವ ಅಕ್ಬರ್ರ ಹೆಂಡತಿ ಪೋರ್ಚುಗೀಸ್ ಮಹಿಳೆ ಅನ್ನೋ ವಾದಗಳನ್ನು ಕೆಲವರು ಮಂಡಿಸ್ತಾರೆ. ರಜಪೂತ ರಾಣಿಯಲ್ಲ ಅಂತ. ಇನ್ನು ಕೆಲವರು ಜೋಧಾಬಾಯಿ ಅಕ್ಬರ್ನ ಹೆಂಡತಿಯಲ್ಲ, ಅಕ್ಬರ್ನ ಮಗ ಜಹಾಂಗೀರ್ನ ಹೆಂಡತಿ ಅಂತಲೂ ಹೇಳ್ತಾರೆ. ಆದರೆ ಬೈ ಅಂಡ್ ಲಾರ್ಜ್ ಎಲ್ಲ ಇತಿಹಾಸಕಾರರು ಜೋಧಾಬಾಯಿಯವರನ್ನ ಅಕ್ಬರ್ರ ರಜಪೂತ ರಾಣಿ ಅಂತಲೇ ಗುರುತಿಸ್ತಾರೆ. ಒಟ್ಟಿನಲ್ಲಿ ರಜಪೂತ ರಾಜ್ಯದ ಜೊತೆಗೆ ಅಕ್ಬರ್ ವೈವಾಹಿಕ ಸಂಬಂಧವನ್ನು ಹೊಂದಿದ್ರು ಅನ್ನೋದು ಇದುವರೆಗೂ ಎಲ್ಲರೂ ಖಡಾಖಂಡಿತವಾಗಿ ಒಪ್ಪಿರೋ ಸತ್ಯ.
ಹೀಗೆ ಆ ವೈವಾಹಿಕ ಸಂಬಂಧದ ಮೂಲಕವೂ ಅಕ್ಬರ್ ತನ್ನ ಸಾಮ್ರಾಜ್ಯವನ್ನ ಗಟ್ಟಿ ಮಾಡಿಕೊಂಡಿದ್ರು. ಈ ಕಡೆ ದಕ್ಷಿಣದ ಮೇಲೂ ಅಕ್ಬರ್ ಅನೇಕ ಯುದ್ಧಗಳನ್ನು ಮಾಡ್ತಾರೆ. ಅಹಮದ್ ನಗರ್ನಲ್ಲಿ ಚಾಂದ್ ಬೇಬಿ ಅಕ್ಬರ್ ಸೇನೆ ವಿರುದ್ಧ ಹೋರಾಡ್ತಾರೆ. ಕೊನೆಗೆ ಅದು ಅಕ್ಬರ್ ವಶವಾಗುತ್ತೆ. ಈ ಕಡೆ ಬೀದರ್, ಖಾಂದೇಶ್, ಗೋಲ್ಕೊಂಡಗಳು, ಆ ಕಡೆ ಬಂಗಾಳ ಹಾಗೂ ಒರಿಸ್ಸಾಗಳು, ಕಾಶ್ಮೀರ, ಕಾಬೂಲ್ಗಳು ಅಕ್ಬರ್ ಸಾಮ್ರಾಜ್ಯದ ಭಾಗ ಆಗ್ತವೆ. ಅಂತಿಮವಾಗಿ ಅಕ್ಬರ್ ಸಾಮ್ರಾಜ್ಯ ಹಿಮಾಲಯದಿಂದ ಗೋದಾವರಿ ತನಕ, ಕಾಬೂಲ್ನಿಂದ ಬಂಗಾಳ ತನಕ ವಿಸ್ತಾರವಾಗಿತ್ತು ಅಂತ ಇತಿಹಾಸಕಾರರು ಗುರುತಿಸ್ತಾರೆ. ಮಹಾನ್ ರಾಜತಂತ್ರರಾಗಿದ್ದ ಅಕ್ಬರ್. ಸ್ನೇಹಿತರೊಂದು ರಾಜ್ಯ ಅಥವಾ ಒಬ್ಬ ರಾಜನ ಸಾಧನೆ ನೋಡಬೇಕು ಅಂದರೆ ಆತನಿಗೆ ತೋಳು ಬಲದಷ್ಟೇ ರಾಜತಂತ್ರ, ಸಮಯ ಪ್ರಜ್ಞೆ, ವಾಸ್ತವದ ತಿಳುವಳಿಕೆ ಎಲ್ಲವೂ ಮುಖ್ಯವಾಗಿರಬೇಕಾಗತ್ತೆ. ಆ ವಿಚಾರದಲ್ಲಿ ಅಕ್ಬರ್ A+ ಗ್ರೇಡ್ ಹೊಂದಿದ್ರು. ತಮ್ಮ ಅಧೀನ ರಾಜ್ಯಗಳಲ್ಲಿ ತಮ್ಮ ನಂಬಿಕಸ್ಥರನ್ನು ಕೂರಿಸುವುದಲ್ಲದೆ ಅವರು ದಂಗೆ ಏಳದ ರೀತಿಯಲ್ಲಿ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡಿದ್ರು. ಜೊತೆಗೆ ಆ ರಾಜ್ಯಗಳಲ್ಲೂ ಒಳ್ಳೆಯ ಆಡಳಿತ ಕೊಟ್ಟರೆ ಮಾತ್ರ ಜನ ತಮ್ಮ ಆಡಳಿತ ಒಪ್ತಾರೆ ಅಂತ ಗೊತ್ತಿತ್ತು. ಹೀಗಾಗಿನೇ ಅಕ್ಬರ್ ಕಾಲದಲ್ಲಿ ಅನೇಕ ಸುಧಾರಣೆಗಳನ್ನು ಜಾರಿಗೆ ತರಲಾಯಿತು. ಕೆರೆ ಕಟ್ಟೆಗಳ ನಿರ್ಮಾಣ, ಕೃಷಿ, ಸಾಹಿತ್ಯ ಇತ್ಯಾದಿ ಕ್ಷೇತ್ರಗಳಲ್ಲಿ ಗಣನೀಯ ಬದಲಾವಣೆಯಾಗಿತ್ತು. ಜನಪರ ಆಡಳಿತ ಕೊಟ್ಟಿದ್ರು. ಅಕ್ಬರ್ರ ರಾಜತಂತ್ರ ನೀತಿಯಲ್ಲಿ ರಜಪೂತರ ಜೊತೆಗಿನ ಸಂಬಂಧ ತುಂಬ ಮುಖ್ಯವಾಗಿರೋದು. ಮಹಾನ್ ಕ್ಷತ್ರಿಯರು ಹಾಗೂ ಅಜೇಯರು ಆಗಿದ್ದ ರಜಪೂತರ ಜೊತೆಗೆ ಸಂಘರ್ಷ ಮಾಡೋದು ರಾಜ್ಯಕ್ಕೆ ಒಳ್ಳೆಯದಲ್ಲ ಅಂತ ಅಕ್ಬರ್ಗೆ ಸ್ಪಷ್ಟವಾಗಿ ಗೊತ್ತಿತ್ತು. ಇದೇ ಕಾರಣಕ್ಕೆ ಅವ್ರ ಜೊತೆ ವೈವಾಹಿಕ ಸಂಬಂಧವನ್ನು ಇಟ್ಕೊಂಡಿದ್ರು. ಈಗಿನ ಕಾಲದಲ್ಲಿ ಅಲಯನ್ಸ್ ಅಂತ ಮಾಡ್ಕೊತಾರಲ್ಲ, NDA, IND-IA ಅಂತೆಲ್ಲ. ಈ ಹಿಂದೆ ರಾಜರ ಕಾಲದಲ್ಲಿ ಪೊಲಿಟಿಕಲ್ ಅಲಯನ್ಸ್ ಹೇಗೆ ಅಂದರೆ ಮದುವೆ ಸಂಬಂಧವನ್ನು ಹೊಂದೋದು. ಈ ಕಾರಣಕ್ಕಾಗಿಯೇ ರಾಜರುಗಳಿಗೆ 10 ಹೆಂಡತಿಯರು. ಕೆಲವೊಂದು ಸಲ ಅವರ ವೈಯಕ್ತಿಕ ತೆವಲಿನ ಕಾರಣಕ್ಕೂ ಮದುವೆ ಆಗಿರ್ತಾರೆ, ಇಲ್ಲ ಅಂತೇನಿಲ್ಲ. ಆದರೆ ಇದೂ ಕೂಡ ಮುಖ್ಯ ಕಾರಣ ಆಗಿರ್ತಾ ಇತ್ತು. ಸೊ ಅಕ್ಬರ್ ಕೂಡ ಈ ರಜಪೂತರೊಂದಿಗೆ ವೈವಾಹಿಕ ಸಂಬಂಧವನ್ನು ಇಟ್ಕೊಂಡು ಪೊಲಿಟಿಕಲ್ ಅಲಯನ್ಸನ್ನು ಸಾಧಿಸಿದರು. ಈ ಮೂಲಕ ರಜಪೂತರ ಸೈನ್ಯ ಬಲ ಹಾಗೂ ಬೆಂಬಲ ಪಡೆಯುವಲ್ಲಿ ಯಶಸ್ವಿಯಾಗಿದ್ದರು. ತಮ್ಮ ಅನೇಕ ಯುದ್ಧಗಳಲ್ಲಿ ರಜಪೂತ ನಾಯಕರೇ ದಂಡನಾಯಕರಾಗಿರುವಂತೆ ನೋಡಿಕೊಂಡಿದ್ದರು. ರಜಪೂತರಂತಹ ನಾಯಕರು ತಮ್ಮ ಜೊತೆಗಿದ್ದರೆ ಯಾವುದೇ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೋಬೋದು ಅನ್ನೋದು ಅಕ್ಬರ್ ತಂತ್ರವಾಗಿತ್ತು. ಜೊತೆಗೆ ರಾಜ ತೋದರಮಲ್ಲ, ಮಾನ್ ಸಿಂಗ್, ರಾಜ ಭಗವಾನ್ ದಾಸ್ರಂತಹ ನಾಯಕರನ್ನ ತಮ್ಮ ಸೇನೆಯ ದಂಡ ನಾಯಕರನ್ನಾಗಿ ನೇಮಕ ಮಾಡಿಕೊಂಡಿದ್ರು. ಕೆಲವರಿಗೆ ಕಂದಾಯ ಇತ್ಯಾದಿ ಪ್ರಮುಖ ಸ್ಥಾನಗಳನ್ನು ಕೊಡಲಾಗಿತ್ತು. ಈ ಮೂಲಕ ಅಕ್ಬರ್ರ ತಂತ್ರಗಾರಿಕೆ ಪ್ಲಸ್ ರಜಪೂತ ಸೇನೆ ಪ್ಲಸ್ ಮೊಘಲ್ ಸೇನೆಯ ಸಮ್ಮಿಶ್ರಣದೊಂದಿಗೆ ಅಕ್ಬರ್ ಅಜೇಯವಾಗಿ, ಇಲ್ಲ ಇವ್ರನ್ನ ಮುಟ್ಟಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ರಾಜ್ಯವನ್ನು ಆಳ್ತಾ ಇದ್ರು. ಆದರೆ ಅಕ್ಬರ್ ಇವತ್ತು ಹೆಸರು ಮಾಡಿರುವುದು ಕೇವಲ ಸೈನಿಕ ಸಾಧನೆಗಳಿಂದಲ್ಲ, ತಮ್ಮ ವಿಶಿಷ್ಟ ಹಾಗೂ ಎಲ್ಲರೂ ಒಪ್ಪುವ ಗುಣಗಳಿಂದ. ಹಾಗಿದ್ರೆ ಹೇಗಿತ್ತು ಅಕ್ಬರ್ ವ್ಯಕ್ತಿತ್ವ? ಧೈರ್ಯಶಾಲಿ, ಅಷ್ಟೇ ವೀರರೂ ಆಗಿದ್ದ ಅಕ್ಬರ್ ದಯಾಪರ ಹಾಗೂ ವಿವೇಚನಾಶೀಲ ದೊರೆ ಅಂತಾನೆ ಇತಿಹಾಸದ ಪುಟಗಳಲ್ಲಿ ಚಿತ್ರಿತರಾಗಿದ್ದಾರೆ. ಜಹಾಂಗೀರ್ರಂತಹ ಘಾತುಕ ಪುತ್ರ ಕೂಡ ಅಕ್ಬರ್ ಬಗ್ಗೆ ಒಳ್ಳೆ ಒಪಿನಿಯನ್ ಹೊಂದಿದ್ದ. ಜಹಾಂಗೀರ್ ತನ್ನ ಕೃತಿಯಲ್ಲಿ, ನನ್ನ ತಂದೆ ಕೆಲಸ ಹಾಗೂ ನಡವಳಿಕೆಗಳಲ್ಲಿ ಸಾಮಾನ್ಯ ಜನರಂತೆ ಇರಲಿಲ್ಲ, ಆತನಲ್ಲಿ ದೈವಿ ಮಹಿಮೆ ಅಭಿವ್ಯಕ್ತವಾಗ್ತಾ ಇತ್ತು ಅಂತ ಬರೀತಾನೆ. ಹೀಗೆ ಅತ್ಯಂತ ತಾಳ್ಮೆಯನ್ನು ಹೊಂದಿದ್ದ ಅಕ್ಬರ್ ತನ್ನ ವಿರುದ್ಧ ದಂಗೆ ಎದ್ದಿದ್ದ ಅನೇಕ ರಾಜರಿಗೆ ಕ್ಷಮಾದಾನ ಕೂಡ ಕೊಟ್ಟಿದ್ರು. ತಮ್ಮ ಮಲಸೋದರ ಅದಮ್ ಖಾನ್ ಹೆಸರನ್ನು ಕೇಳಿದಾಗ ಕೋಪ ಮಾಡಿಕೊಂಡಿದ್ದನ್ನು ಬಿಟ್ಟರೆ ಅಕ್ಬರ್ ಇನ್ನುಳಿದ ಟೈಮ್ನಲ್ಲಿ ತುಂಬ ಸಂಯಮದಿಂದ ವರ್ತಿಸ್ತಾ ಇದ್ರು ಅಂತ ಸಮಕಾಲೀನ ಸಾಹಿತ್ಯ ಉಲ್ಲೇಖಗಳು ಸಿಗ್ತವೆ. ಅಕ್ಷರ ಜ್ಞಾನ ಇಲ್ಲದೆ ಹೋದರೂ ಕೂಡ ಅನೇಕ ವಿಚಾರಗಳಲ್ಲಿ ಪಂಡಿತರಾಗಿದ್ದ ಅಕ್ಬರ್ ಇತಿಹಾಸ, ಧರ್ಮಶಾಸ್ತ್ರ, ರಾಜ್ಯಶಾಸ್ತ್ರದ ಬಗ್ಗೆ ಅಪೂರ್ವ ಜ್ಞಾನವನ್ನು ಹೊಂದಿದ್ರು. ಯಾವುದೇ ಧರ್ಮ ಭೇದವಿಲ್ಲದೆ ಆತ ತನ್ನ ಆಸ್ಥಾನಗಳಲ್ಲಿ ಸಾಹಿತಿಗಳನ್ನು, ಕವಿಗಳನ್ನು, ಪಂಡಿತರನ್ನು ನೇಮಕ ಮಾಡಿಟ್ಕೊಂಡಿದ್ರು. ಅವರೊಂದಿಗೆ ಆಗಾಗ ಚರ್ಚೆಯಲ್ಲಿ ಭಾಗವಹಿಸ್ತಾ ಇದ್ರು. ಜೊತೆಗೆ ವೈಯಕ್ತಿಕವಾಗಿ ಒಳ್ಳೆಯದ್ಯಾವುದು, ಕೆಟ್ಟದ್ಯಾವುದು, ಸರಿ ಯಾವುದು, ತಪ್ಪು ಯಾವುದು ಅಂತ ತೀರ್ಮಾನ ಮಾಡೋದಲ್ಲದೆ ನಿಷ್ಪಕ್ಷಪಾತವಾಗಿ ನ್ಯಾಯದಾನ ಕೂಡ ಮಾಡ್ತಾ ಇದ್ರು. ಯಾರ ಪ್ರಭಾವಕ್ಕೂ ಅಕ್ಬರ್ ಒಳಪಡ್ತಾ ಇರಲಿಲ್ಲ ಅಂತ ಇತಿಹಾಸಕಾರರು ಹೇಳ್ತಾರೆ. ಅವರ ಮಾತುಗಳು ಕೂಡ ತುಂಬ ಹಿತವಾಗಿರ್ತಾ ಇದ್ವು. ಜನರು ಅವರೊಂದಿಗೆ ಮುಕ್ತವಾಗಿ ಮಾತನಾಡ್ತಾ ಇದ್ರು. ದಿಲ್ಲಿಯ ಜನ ಅಕ್ಬರ್ರನ್ನ ವಿಶ್ವಕ್ಕೆ ರಾಜ ಅಂತ ಪರಿಗಣಿಸಿದ್ರು ಅಂತ ಹೇಳ್ತಾರೆ. ಆಹಾರ ಪದ್ಧತಿಯಲ್ಲೂ ಮಿತವಾಗಿಯೇ ಆಹಾರ ಸೇವನೆ ಮಾಡ್ತಾ ಇದ್ದ ಅಕ್ಬರ್ ಹಣ್ಣುಗಳನ್ನು ಹೆಚ್ಚು ಇಷ್ಟಪಡ್ತಾ ಇದ್ರಂತೆ. ಕೊನೆಗೆ ಮಾಂಸ ಭಕ್ಷಣೆಯನ್ನು ತ್ಯಜಿಸಿಬಿಟ್ಟಿದ್ರು ಅಂತ ಇತಿಹಾಸ ಹೇಳುತ್ತೆ. ಅಲ್ಲದೆ ಸೂಕ್ಷ್ಮ ವಿಚಾರಗಳ ಬಗ್ಗೆ ಅಷ್ಟೇ ಸೂಕ್ಷ್ಮ ನಡವಳಿಕೆ ಹೊಂದಿದ್ರು. ರೈತರು ಸೇರಿ ಸಮಾಜದ ಶ್ರಮಜೀವಿಗಳನ್ನು ಶೋಷಣೆ ಮಾಡ್ತಾ ಇರಲಿಲ್ಲ.
ಧಾರ್ಮಿಕ ವಿಚಾರದಲ್ಲಂತೂ ಆತ ಅತ್ಯಂತ ಸಹಿಷ್ಣು ಉದಾರಿ ರಾಜ ಆಗಿದ್ರು ಅಂತ ಇತಿಹಾಸಕಾರರು ಹೇಳ್ತಾರೆ. ಅಕ್ಬರ್ ಧರ್ಮ ಸಹಿಷ್ಣುತೆ. ಸ್ನೇಹಿತರೆ, ಅಕ್ಬರ್ ಇಡೀ ಮುಸ್ಲಿಂ ರಾಜ ಪ್ರಭುತ್ವದಲ್ಲೇ ಅತ್ಯಂತ ಜಾತ್ಯತೀತ ಹಾಗೂ ಉದಾರವಾದಿ ಮನಸ್ಥಿತಿಯ ರಾಜ ಅಂತ ಕರೆಸಿಕೊಂಡಿದ್ದಾರೆ. ಜರ್ಮನ್ ಇತಿಹಾಸಕಾರ ಫಾನ್ ನೋಯರ್ ಹೇಳಿರೋ ಪ್ರಕಾರ ಧರ್ಮದ ವಿಚಾರದಲ್ಲಿ ಹಾಗೂ ಸಹಿಷ್ಣುತೆ ವಿಚಾರದಲ್ಲಿ ಮಾನವತೆಯ ಮೂಲಕ ನಡೆದುಕೊಂಡ ವ್ಯಕ್ತಿಗಳಲ್ಲಿ ಅಕ್ಬರ್ಗೆ ವಿಶ್ವದಲ್ಲೇ ಶ್ರೇಷ್ಠ ಸ್ಥಾನ ಕೊಡಬಹುದು ಅಂತ ಹೇಳ್ತಾರೆ. ಅಕ್ಬರ್ಗೆ ಇಷ್ಟೊಂದು ಸಹಿಷ್ಣು ಗುಣ ಬರೋಕೆ ಕಾರಣ ಅವರ ಹಿಂದಿನ ತಲೆಮಾರುಗಳು ದಾಳಿಕೋರರಾಗಿದ್ರು ಕೂಡ ಅವರೆಲ್ಲ ಸೂಫಿ ಸಂತರ ಜೊತೆಗೆ ಉತ್ತಮ ಸಂಬಂಧವನ್ನ ಹೊಂದಿದ್ರು. ಇದು ಖಟ್ಟರ್ ಪಂಥೀಯತೆಯನ್ನ ಅವರ ಮನಸ್ಸಿನಿಂದ ಅಳಿಸಿ ಉದಾರಿಗಳಾಗೋ ಕಡೆಗೆ ಎಳ್ಕೊಂಡು ಹೋಯಿತು ಅಂತ ಹೇಳ್ತಾರೆ. ಜೊತೆಗೆ ಅಕ್ಬರ್ರ ತಾಯಿ ಪರ್ಷಿಯಾ ದೇಶದ ವಿದ್ವಾಂಸರೊಬ್ಬರ ಮಗಳು. ಆಕೆ ಚಿಕ್ಕ ವಯಸ್ಸಿನಿಂದ ಅಕ್ಬರ್ಗೆ ಧಾರ್ಮಿಕ ಮತ ಸಹಿಷ್ಣುತೆಯನ್ನು ಬೋಧಿಸಿದ್ರು. ಹೀಗಾಗಿ ಅವರಿಗೆ ಧರ್ಮ ಸಹಿಷ್ಣುತೆ ಹುಟ್ಟಿನಿಂದಲೇ ಬಂದಿತ್ತು. ಯುದ್ಧ ಅಂತ ಬಂದಾಗ ಆತ ಯಾವ ಧರ್ಮದವರನ್ನು ನೋಡ್ತಾ ಇರಲಿಲ್ಲ, ಎಲ್ಲರ ಜೊತೆಗೆ ಯುದ್ಧವನ್ನು ಮಾಡಿದ್ರು. ಆದರೆ ಧರ್ಮ ಅಂತ ಬಂದಾಗ ಆತ ಎಲ್ಲರನ್ನೂ ಅಷ್ಟೇ ಸಮಾನವಾಗಿ ಕಾಣ್ತಾ ಇದ್ರು. ಹಿಂದೂ ಪತ್ನಿಯರು ಅಕ್ಬರ್ ಮನಸ್ಸಿನ ಮೇಲೆ ಧರ್ಮ ಸಹಿಷ್ಣುತೆ ಮೇಲೆ ಗಾಢವಾಗಿ ಪರಿಣಾಮ ಬೀರಿದ್ರು ಅಂತಲೂ ಹೇಳಲಾಗುತ್ತೆ. ಜೊತೆಗೆ ತಮ್ಮ ಅಧಿಕಾರದಲ್ಲಿದ್ದಾಗ ಮುಸಲ್ಮಾನ ಹಾಗೂ ಮುಸಲ್ಮಾನೇತರರ ನಡುವೆ ವೈಷಮ್ಯವನ್ನು ಕಮ್ಮಿ ಮಾಡೋಕೆ ಅನೇಕ ಕ್ರಮಗಳನ್ನು ಅಕ್ಬರ್ ತಗೊಂಡಿದ್ರು. ಬಹುಸಂಖ್ಯಾತರಾದ ನಾನ್ ಮುಸ್ಲಿಮ್ಸನ್ನ ಅಂದರೆ ಹಿಂದೂಗಳನ್ನು ದಬ್ಬಾಳಿಕೆಗೆ ಗುರಿ ಮಾಡಿದ್ರೆ ಅದರಿಂದ ಲಾಭಕ್ಕಿಂತ ನಷ್ಟನೇ ಹೆಚ್ಚು ಅನ್ನೋದನ್ನು ಕೂಡ ಅರ್ಥಕೊಂಡಿದ್ರು. ಧರ್ಮದ ವಿಚಾರಕ್ಕೆ ಬಂದರೂ ಅಕ್ಬರ್ ಸರ್ವಮತ ಸಹಿಷ್ಣುವಾಗಿದ್ರು. 1582ರಲ್ಲಿ ತನ್ನ ಇಷ್ಟದ ರಾಜಧಾನಿ ಫತೇಪುರ್ ಸಿಕ್ರಿಯಲ್ಲಿ ಇಬಾದತ್ ಖಾನ್ ಅಥವಾ ಪ್ರಾರ್ಥನಾ ಮಂದಿರ ನಿರ್ಮಾಣ ಮಾಡಿದ್ರು. ಅಲ್ಲಿ ಎಲ್ಲ ಧರ್ಮೀಯರು ಸಭೆ ಸೇರಿ ಧಾರ್ಮಿಕ ಚರ್ಚೆ ನಡೆಸ್ತಾ ಇದ್ರು. ಹಿಂದೂ, ಬೌದ್ಧ, ಮುಸ್ಲಿಂ, ಕ್ರೈಸ್ತ, ಜೈನ ಇತರ ಎಲ್ಲ ಧರ್ಮದ ಮತಾವಲಂಬಿಗಳು, ಧಾರ್ಮಿಕ ಗುರುಗಳು ಅಲ್ಲಿ ಚರ್ಚೆ ಮಾಡ್ತಾ ಇದ್ರು. ಅಷ್ಟೇ ಅಲ್ಲ, ರಾಮಾಯಣ, ಮಹಾಭಾರತ, ರಾಜತರಂಗಿಣಿ, ಪಂಚತಂತ್ರ, ನಳ ದಮಯಂತಿ, ಲೀಲಾವತಿ, ಅಥರ್ವ ವೇದಗಳನ್ನು ಅಕ್ಬರ್ ಕಾಲದಲ್ಲಿ ಪರ್ಷಿಯನ್ ಭಾಷೆಗೆ ಟ್ರಾನ್ಸ್ಲೇಷನ್ ಮಾಡಿಸಲಾಯಿತು. ಆ ಮೂಲಕ ಅವುಗಳ ಪ್ರಚಾರವನ್ನು ಕೂಡ ಅಕ್ಬರ್ ನಡೆಸಿದ್ರು. ತುಳಸಿದಾಸ್, ಸೂರ್ದಾಸರಂಥವರು ಸಾಹಿತ್ಯವನ್ನು ರಚಿಸಿ ಅದನ್ನು ಪ್ರಚಾರ ಮಾಡೋಕೆ ಅನುಕೂಲಕರ ವಾತಾವರಣವನ್ನು ಮಾಡಿಕೊಟ್ಟಿದ್ರು. ಜೊತೆಗೆ ಅಕ್ಬರ್ ಹಿಂದೂ ಯಾತ್ರಿಗಳು ಕೊಡಬೇಕಾಗಿದ್ದ ಯಾತ್ರಾ ತೆರಿಗೆ, ಹಿಂದೂಗಳ ಮೇಲೆ ಸಪರೇಟ್ ಆಗಿ ಹಾಕಲಾಗಿದ್ದ ಜಜಿಯಾ ಅನ್ನೋ ತಲೆಗಂದಾಯವನ್ನು ರದ್ದು ಮಾಡಿದ್ರು. ಈ ಹಿಂದಿನ ಅವರ ಪೂರ್ವಜರು ಮುಸ್ಲಿಂ ದೊರೆಗಳು ಹಿಂದೂ ಧರ್ಮವನ್ನು ಫಾಲೋ ಮಾಡ್ತಾ ಇದ್ರೆ ಅವರಿಗೆ ಹಿಂದುವಾಗಿ ಹುಟ್ಟಿದ್ದಕ್ಕೊಂದು ಟ್ಯಾಕ್ಸ್, ಅವರು ಟ್ರಾವೆಲ್ ಮಾಡೋದಕ್ಕೊಂದು ಟ್ಯಾಕ್ಸ್, ಈ ರೀತಿ ಟ್ಯಾಕ್ಸ್ ಹಾಕ್ತಾ ಇದ್ರು. ಟ್ಯಾಕ್ಸ್ ಬೇಡವಾ, ಕಟ್ಟಲ್ವಾ, ದುಡ್ಡಿಲ್ವಾ? ಹಾಗಾದರೆ ಒಂದು ಆಪ್ಷನ್ ಇದೆ, ಏನು ಮತಾಂತರ ಆಗೋದು. ಆ ರೀತಿ ದೌರ್ಜನ್ಯ ನಡೀತಾ ಇತ್ತು. ಅಕ್ಬರ್ ಆ ಯಾತ್ರಾ ತೆರಿಗೆ ಹಾಗೂ ಹಿಂದೂಗಳ ಮೇಲಿನ ತಲೆಗಂದಾಯ ಅವೆರಡನ್ನ ಕೂಡ ತೆಗೆದು ಹಾಕಿದ್ರು. ಜನ ಮುಕ್ತವಾಗಿ ತಮಗಿಷ್ಟ ಬಂದ ಧಾರ್ಮಿಕ ಸ್ಥಳಗಳಿಗೆ ಹೋಗಿ ಪ್ರಾರ್ಥನೆ ಮಾಡೋಕೆ ಅವಕಾಶ ಇತ್ತು. ಇನ್ನೂ ಇಂಪಾರ್ಟೆಂಟ್ ಏನು ಅಂದರೆ ವಿಧವೆಯರ ಪುನರ್ವಿವಾಹಕ್ಕೆ ಪ್ರೋತ್ಸಾಹ ನೀಡಿ ಸತಿ ಪದ್ಧತಿಯನ್ನ ಬ್ಯಾನ್ ಮಾಡಿದ್ರು ಅಕ್ಬರ್ ಅನ್ನೋ ಬಗ್ಗೆ ಕೂಡ ಉಲ್ಲೇಖಗಳು ಸಿಗುತ್ತೆ. ಹೊಸ ಧರ್ಮವನ್ನೇ ಸ್ಥಾಪಿಸಿದ್ದ ಅಕ್ಬರ್ ಎಲ್ಲ ಧರ್ಮಗಳಲ್ಲೂ ಅತ್ಯಂತ ನಂಬಿಕೆಯನ್ನು ಹೊಂದಿದ್ರು. ಜೊತೆಗೆ ಈ ಎಲ್ಲ ಧರ್ಮಗಳಲ್ಲೂ ಇರೋ ಒಳ್ಳೆ ಅಂಶಗಳನ್ನು ತೆಗೆದುಕೊಂಡು ಹೊಸದಾಗಿ ದೀನಿ ಇಲಾಹಿ ಅನ್ನೋ ಹೊಸ ಧರ್ಮವನ್ನೇ ಸ್ಥಾಪನೆ ಮಾಡಿದ್ರು. ಬರ್ಟೋಲಿ ಬರೆದಿರೋ ಹಾಗೆ ಹೊಸ ಧರ್ಮ ಖುರಾನ್ನಿಂದ ಸ್ವಲ್ಪ ಭಾಗ, ಹಿಂದೂ ಧರ್ಮದಿಂದ ಸ್ವಲ್ಪ ಭಾಗ, ಕ್ರೈಸ್ತರ ವಾರ್ತೆಗಳಿಂದ ಸ್ವಲ್ಪ ಭಾಗವನ್ನು ಹೊಂದಿತ್ತು. ಇದು ಸರ್ವರಿಗೂ ಶಾಂತಿ ಅನ್ನೋ ತತ್ವವನ್ನು ಆಧರಿಸಿತ್ತು. ಅಷ್ಟೇ ಅಲ್ಲ, ಅಕ್ಬರ್ ಯಾಕೆ ಎಲ್ಲರಿಗಿಂತ ಉದಾರಿ ಅಂತ ಅನಿಸ್ಕೊಳ್ತಾರೆ ಅಂದರೆ ತಾವೇ ಸ್ಥಾಪಿಸಿದ ಧರ್ಮವನ್ನು ಇನ್ನೊಬ್ಬರ ಮೇಲೆ ಅವರು ಹೇರಲಿಲ್ಲ. ಸ್ವ ಇಚ್ಛೆಯಿಂದ ಬಂದು ಆಚರಣೆ ಮಾಡಿದ್ರೆ ಮಾಡ್ಬೋದು, ಇಲ್ಲ ಅಂದರೆ ಅವರು ತಮ್ಮ ಮೂಲ ಧರ್ಮವನ್ನೇ ಪಾಲಿಸಬಹುದು ಅಂತ ಅವಕಾಶವನ್ನು ಕೊಟ್ಟಿದ್ರು. ಆದರೆ ಧರ್ಮದ ಪ್ರಚಾರ ಅಂತೂ ಮಾಡಿದ್ರು. ಅವರ ಈ ಹೊಸ ಧರ್ಮದಲ್ಲಿ ಅಗ್ನಿಯನ್ನ ಪೂಜೆ ಮಾಡಬೇಕಾಗಿತ್ತು. ಇತರೆ ಧರ್ಮಗಳ ಜೊತೆಗೆ ಸೇರಿ ತಮ್ಮ ಹುಟ್ಟುಹಬ್ಬವನ್ನು ಅವರು ಆಚರಣೆ ಮಾಡ್ಕೋಬೇಕಾಗಿತ್ತು. ವಯಸ್ಸಾದ ಅಥವಾ ಅಪ್ರಾಪ್ತ ಹೆಂಗಸರನ್ನ ಮದುವೆ ಆಗುವಂತಿರಲಿಲ್ಲ. ಹೀಗೆ ನಾನಾ ವಿಚಾರಗಳು ಅಕ್ಬರ್ರ ಹೊಸ ಧರ್ಮದಲ್ಲಿದ್ವು. ಆದರೆ ಈ ಸಹಿಷ್ಣು ಧರ್ಮವನ್ನ ಯಾರೂ ಅಷ್ಟಾಗಿ ಸ್ವೀಕಾರ ಮಾಡಲಿಲ್ಲ. ಹೀಗಾಗಿ ಅಕ್ಬರರ ದೀನಿ ಇಲಾಹಿ ಅನ್ನೋ ಹೊಸ ಧರ್ಮ ಅಕ್ಬರ್ ಜೊತೆಗೇನೆ ಇತಿಹಾಸದ ಪುಟವನ್ನ ಸೇರ್ಕೊಳ್ತು. ಹೇಗಿದ್ದವು ಅಕ್ಬರ್ ಕೊನೆಯ ದಿನಗಳು? ಅತಿ ದೊಡ್ಡ ಸಾಮ್ರಾಟರಂತೆ ಮೆರೆದು ಜನರ ಪ್ರೀತಿಗೆ ಪಾತ್ರರಾಗಿದ್ದ ಅಕ್ಬರ್ ಕೊನೆ ದಿನಗಳು ತುಂಬಾ ದುಃಖಮಯವಾಗಿದ್ವು ಅಂತ ಇತಿಹಾಸದಲ್ಲಿ ದಾಖಲಾಗಿದೆ. ಅಕ್ಬರ್ರ ಅತ್ಯಂತ ನಂಬಿಕಸ್ಥ ಗೆಳೆಯ ಹಾಗೂ ಕವಿಯೂ ಆಗಿದ್ದ ಫೈಜಿ 1595ರಲ್ಲಿ ಸಾವನ್ನಪ್ಪಿದ್ರು. ಆ ಕಡೆ ಸಿಂಹಾಸನವನ್ನು ವಶಪಡಿಸಿಕೊಳ್ಳುವ ಸಂಚು ಮಾಡಿ ಅಲಹಾಬಾದ್ನಲ್ಲಿ ಮಗ ಜಹಾಂಗೀರ್ ಪೋರ್ಚುಗೀಸರ ಜೊತೆಗೆ ಸೇರಿ ತಂದೆ ವಿರುದ್ಧನೇ ಸಂಚು ಮಾಡಿದ.
ಅಷ್ಟೇ ಅಲ್ಲ, ತನ್ನ ತಂದೆಯೊಂದಿಗೆ ಇದ್ದಾನೆ ಅಂತ ಹೇಳಿ ತಂದೆಯ ಗೆಳೆಯ ಅಬುಲ್ ಫಜಲ್ನನ್ನ ಕೂಡ ಕೊಂದು ಹಾಕಿದ. ಈ ಕಡೆ ದಿಲ್ಲಿಯಲ್ಲಿ ರಾಜ ಮಾನ್ ಸಿಂಗ್ ಹಾಗೂ ಇತರರು ಸೇರಿ ಜಹಾಂಗೀರ್ ಮಗ ಖುಸ್ರೋನಿಗೆ ಪಟ್ಟ ಕಟ್ಟೋಕೆ ಸಂಚು ಮಾಡ್ತಾ ಇದ್ರು. ಇಷ್ಟೆಲ್ಲ ಘಟನೆಗಳು ಅಕ್ಬರ್ ಮನಸ್ಸಿಗೆ ಘಾಸಿ ಮಾಡಿದ್ವು. ಅಷ್ಟೇ ಅಲ್ಲ, ಕೆಲವು ರಾಜಿ ಸಂಧಾನ ಮಾಡಿಕೊಂಡ್ರೂ ಕೂಡ ಜಹಾಂಗೀರ್ ಅಕ್ಬರನ ವಿರುದ್ಧ, ಅಂದರೆ ತಂದೆಯ ವಿರುದ್ಧವೇ ನಿರಂತರವಾಗಿ ಕತ್ತಿ ಮಸಿತಾ ಇದ್ದ. ಅಕ್ಬರ್ರ ಉಳಿದ ಮಕ್ಕಳೆಲ್ಲ ಸತ್ತ ನಂತರ ಸಿಂಹಾಸನಕ್ಕೆ ಇದ್ದ ಎಲ್ಲ ಹಕ್ಕುದಾರರನ್ನು ಕಿತ್ತು ಬಿಸಾಡಿ ಜಹಾಂಗೀರ್ ತಂದೆಯನ್ನೇ ಜೈಲಿಗೆ ಹಾಕಿದ. 1604ರಲ್ಲಿ, ಅಂದರೆ ಅಕ್ಬರ್ ಸಾಯುವ ಕೆಲವೇ ತಿಂಗಳುಗಳ ಮುಂಚೆ ಅವರಿಗೆ ಕ್ಷಮಾದಾನ ಕೊಡಲಾಗಿತ್ತು. ಯಾರಿಗೆ? ಅಕ್ಬರ್ಗೆ ಕ್ಷಮಾದಾನ ಕೊಡಲಾಗಿತ್ತು. ಆದರೆ ಅಷ್ಟರಲ್ಲಾಗಲೇ ಅಕ್ಬರ್ ಆರೋಗ್ಯ ತೀವ್ರ ಹದಗೆಟ್ಟಿತ್ತು. ಅಕ್ಟೋಬರ್ 17, 1605ರಲ್ಲಿ ಅಕ್ಬರ್ ಇಹಲೋಕವನ್ನು ತ್ಯಜಿಸಿದರು. ಆದರೆ ತಮ್ಮ ರಾಜತಂತ್ರ, ಶೌರ್ಯ ಹಾಗೂ ಉದಾತ್ತ ಗುಣಗಳಿಂದ ಅಬ್ದುಲ್ ಫತಾ ಜಲಾಲುದ್ದೀನ್ ಮಹಮ್ಮದ್ ಅಕ್ಬರ್ ಕೊನೆಗೆ ಅಕ್ಬರ್ ಮಹಾಶಯ ಅಂತ ಇತಿಹಾಸದ ಪುಟಗಳಲ್ಲಿ ದಾಖಲಾದರು. ಅವರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಮಾತ್ರ ಇತಿಹಾಸದಲ್ಲಿ ಕ್ರೌರ್ಯ ಮೆರೆದು ಬಹುಸಂಖ್ಯಾತ ಜನರ ಕಣ್ಣಲ್ಲಿ ವಿಲನ್ಗಳಾಗ್ಬಿಟ್ರು. ಆದರೆ ಅಕ್ಬರ್ ಶಾಂತಿ ಹಾಗೂ ಉದಾತ್ತ ನಡೆಯಿಂದ ಸಾಮ್ರಾಟ್ ಅಶೋಕರ ನಂತರ ಗ್ರೇಟ್ ಕಿಂಗ್, ಅಕ್ಬರ್ ದಿ ಗ್ರೇಟ್ ಅಂತ ಕರೆಸ್ಕೊಂಡ್ರು. ನಾವು ನಮ್ಮ ಇತಿಹಾಸದಲ್ಲಿ ಈ ರೀತಿ ಮಹಾಶಯ ಅಥವಾ ದಿ ಗ್ರೇಟ್ ಅಂತ ರಾಜರುಗಳಲ್ಲಿ ಅಶೋಕ ದಿ ಗ್ರೇಟ್ ಅಂತ ಹೇಳ್ತೀವಿ. ಅದು ಬಿಟ್ಟರೆ ಅಕ್ಬರ್ ದಿ ಗ್ರೇಟ್ ಅಂತ ಇತಿಹಾಸದ ಪುಟಗಳಲ್ಲಿ ಸಿಗುತ್ತೆ. ಆ ಲೆವೆಲ್ಗೆ ರೀಚ್ ಆಗಬೇಕು ಅಂದರೆ ಆ ಲೆವೆಲ್ನ ಉನ್ನತ ಮಟ್ಟದ ಯೋಚನಾ ಶೈಲಿಯನ್ನು ಹೊಂದಿರಬೇಕಾಗತ್ತೆ. ಅದನ್ನು ಅಕ್ಬರ್ ಹೊಂದಿದ್ರು ಅಂತ ಇತಿಹಾಸಕಾರರು ದಾಖಲು ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.